ಭೀಮ್ ಆರ್ಮಿ ಭಾರತ ಏಕ್ತಾ ಮಿಷನ್ ಸಂಘಟನೆ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಆಧಾರಿತ ಕ್ರಾಂತಿ ಸೂರ್ಯ ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನ ಏಪ್ರಿಲ್ 11ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷರಾದ ಎಸ್ ತಾವಡೆ ಅವರು ತಿಳಿಸಿದ್ದಾರೆ. ನಗರ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಅಂಗವಾಗಿ ಏಪ್ರಿಲ್ 11ರಂದು ಕ್ರಾಂತಿ ಸೂರ್ಯ ಸುಂದರ ಸಾಮಾಜಿಕ ನಾಟಕವನ್ನು ಕಲಬುರಗಿ ನಗರದ ದೀಕ್ಷಾಭೂಮಿ ಎಂಎಸ್ಕೆಎಂಎಲ್ ಗ್ರೌಂಡ್ ಕಣ್ಣಿ ಮಾರ್ಕೆಟ್ನಲ್ಲಿ ಭೀಮ್ ಆರ್ಮಿ ಭಾರತ ಏಕ್ತಾ ಮಿಷನ್ ಸಂಘಟನೆ, ಡಾಕ್ಟರ್ ಅಂಬೇಡ್ಕರ್ ಸ್ಪೋರ್ಟ್ಸ್ ಮತ್ತು ಕಲ್ಮರ್ಕಟ್ ಚಾರಿಟೇಬಲ್ ಟ್ರಸ್ಟ್ ಕಲಬುರಗಿ ಮತ್ತು ಕನ್ನಡ ಸಾಂಸ್ಕೃತಿಕ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ಯುವ ಸಂಘಟನೆ ರಾಜ್ಯಾಧ್ಯಕ್ಷರಾದ ಸಂತೋಷ್ ಬಿ ಪಾಳ, ಸತೀಶ್ ಹುಗ್ಗಿ, ಉದಯ್ ಖಂಡ್ಗೆ, ದೇವು ಕನ್ನಡಿಗ ಸೇರಿದಂತೆ ಅನೇಕರು ಹಾಜರಿದ್ದರು. ಪ್ರತಿ ವರ್ಷದಂತೆ ಕಲಬುರಗಿ ನಗರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಉತ್ಸವವನ್ನು ಇನ್ನೂ ಒಂದು ತಿಂಗಳಲ್ಲಿ ಮಾಡುವ ವಿಚಾರ ಇಟ್ಟುಕೊಂಡು, ಯಾಕಂದರೆ ಪೂರ್ವಭಾವಿ ಸಭೆ ಅಂತಂದರೆ ನಾವು ಕಾರ್ಯಕ್ರಮ ಈಗಿಂದಲೇ ಅದನ್ನು ಹಾಕೊಂಡ್ರೆ ಅಲ್ಲಿಗೆ ಬಂದು ನಾವು ಹೋಗ್ತೀವಿ ಅನ್ನೋಂಥ ವಿಚಾರದಲ್ಲಿ ಇವತ್ತಿನ ದಿವಸ ಜನರಿಗೆ ನಾಟಕದ ಬಗ್ಗೆ ತಲುಪಲಿ ಅನ್ನುವಂಥ ವಿಚಾರ ಇಟ್ಕೊಂಡು ನಾವು ದಿವಸ ಪ್ರೆಸ್ಮೆಂಟ್ ಮಾಡ್ತಾ ಇದ್ದೀವಿ. ಈ ನಾಟಕ ಈ ಭಾರತ ದೇಶದಂತ ಅತಿ ಉತ್ತಮವಾದಂಥ ಒಂದು ನಾಟಕ. ಸುಮಾರು 150 ಜನ ಕಲಾವಿದರಿದ್ದಾರೆ. ಮತ್ತೆ ಈ ಸ್ಟೇಜಿನ ಅಳತೆ 200 ಮೀಟರ್ ದೊಡ್ಡದಾಗಿ, ಅಷ್ಟೊಂದು ಗ್ರೌಂಡಲ್ಲಿ ದೊಡ್ಡ ಆಕಾರವಾದಂಥ ಸ್ಟೇಜು. ಮತ್ತೆ ಲೈವ್ ಸ್ಟೋರಿ ಇದ್ದಂಥ ಈ ನಾಟಕ ಕ್ರಾಂತಿ ಸೂರ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೋ ಜೀವನ ಚರಿತ್ರೆಯನ್ನು ಲೈವ್ ಆಗಿ ತೋರಿಸುವಂಥ ಇದು ಒಂದು ನಾಟಕ. ಎಲ್ಲ ಬಹಳಷ್ಟು ಜನ ಸಿನಿಮಾ ನೋಡಿದ್ದಾರೆ, ಎಲ್ಲ ನೋಡ್ಕೊತಿದ್ದಾರೆ. ಆದರೆ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾದ್ರೆ, ಯಾಕಂದರೆ ನಾಟಕದಿಂದ ಅವರು ಡೈರೆಕ್ಟರ್ ಬಂದರು, ದೊಡ್ಡ ನಾಟಕ ಇದೆ ಕಲಬುರಗಿಯಲ್ಲಿ, ಅತಿ ವಿಜೃಂಭಣೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮಾಡ್ತೀವಿ ಅಂತ 2 ವರ್ಷದಿಂದ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದರು. ನಾವು ಎಲ್ಲರಿಗೂ ಚರ್ಚೆ ಮಾಡಿದ್ವಿ, ಯಾರು ಅದನ್ನು ಸ್ಪಂದಿಸ್ತಿಲ್ಲ. ಆವಾಗ ಹೇಳ್ಬಿಟ್ಟು ನಾವೇ ಭೀಮ್ ಆರ್ಮಿ ಭಾರತ ಏಕ್ತಾ ಮಿಷನ್ ವತಿಯಿಂದ ಈ ವರ್ಷ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ ಅಂತ ಹೇಳಿ ಈ ನಾಟಕ ಪ್ರದರ್ಶನವನ್ನು ಕಲಬುರಗಿಗೆ ದಿನಾಂಕ 12/4/2026 ಕಣ್ಣಿ ಮಾರ್ಕೆಟ್ ಪೂರ ಈ ಗ್ರೌಂಡಿನ ಸುತ್ತಲೂ ಸ್ಟೇಜ್ ಇರ್ತಕ್ಕಂಥ ಒಂದು ಕಾರ್ಯಕ್ರಮ, ಒಂದು ಲೈವ್ ಸ್ಟೋರಿ ಇರ್ತಕ್ಕಂಥ ಕಾರ್ಯಕ್ರಮ ಇದು ನಾಟಕ. ಇದಕ್ಕೆ ಭೀಮ್ ಆರ್ಮಿ ಭಾರತ ಏಕ್ತಾ ಮಿಷನ್ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದರ ಜೊತೆಗೆ ಡಾಕ್ಟರ್ BR ಅಂಬೇಡ್ಕರ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಚಾರಿಟೇಬಲ್ ಟ್ರಸ್ಟ್ ಇದರ ಹೊರತಿಲ್ಲ. ಹಾಗೆ ಎರಡು ಒಟ್ಟಿಗೆ ಸೇರಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಾರ್ಯಕ್ರಮ ಏಪ್ರಿಲ್ 2ರಿಂದ ಸ್ಟಾರ್ಟ್ ಆಗುತ್ತೆ. 2ರಿಂದ ಕ್ರಿಕೆಟ್ ಟೂರ್ನಮೆಂಟ್ ಇದೆ, ಮತ್ತೆ ಕಬಡ್ಡಿ ಟೂರ್ನಮೆಂಟ್ ಇದೆ, ಮತ್ತೆ ವಾಲಿಬಾಲ್ ಟೂರ್ನಮೆಂಟ್ ಇದೆ, ರಸ್ಲಿಂಗ್ ಇದೆ, ಮತ್ತೆ ಹೆಣ್ಣುಮಕ್ಕಳಿಗೆ ಸಾರಿ ಫ್ಯಾಷನ್ ಶೋ ಇದೆ, ಮತ್ತೆ ರಂಗೋಲಿ, ಮನೆಗೆ ರಂಗೋಲಿ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸರ್. ನಮ್ಮ ಭೀಮ್ ಆರ್ಮಿ ವತಿಯಿಂದಲೇ ಮನೆ ಮುಂದೆ ರಂಗೋಲಿ ಹಾಕಿಬಿಟ್ಟು ಒಳ್ಳೆ ರೀತಿಯ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ನಾವು ಪ್ರತಿ ವರ್ಷ ನೀವು ನೋಡ್ತೀರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಕಲಬುರಗಿಯಲ್ಲಿ ನಡೀತಾ ಇರುತ್ತೆ. ಇದೇ ಬಾಬಾ ಸಾಹೇಬ್ ಸ್ಟ್ಯಾಚ್ಯೂ ಹತ್ರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಈ ವರ್ಷ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಡೆಸುವಂಥ ನಿಟ್ಟಿನಲ್ಲಿ ಭೀಮ್ ಆರ್ಮಿ ಭಾರತ ಏಕ್ತಾ ಮಿಷನ್ ಇವತ್ತಿನ ದಿವಸ ಕೈಗೊಂಡು ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಂತ ಇರ್ತಕ್ಕಂಥ ಸಂಘಟನೆಗಳು ಎಲ್ಲರೂ ಸೇರಿ, ಹಾಗೂ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಮತ್ತೆ ಕನ್ನಡ ಮತ್ತು ಸಂಸ್ಕೃತ ಇಲಾಖೆ, ಮಹಾನಗರ ಪಾಲಿಕೆ, ಜಿಲ್ಲಾ ಆಡಳಿತ ಎಲ್ಲರನ್ನು ಒಳಗೊಂಡುಕೊಂಡು ಈ ಕಾರ್ಯಕ್ರಮ ನಡೆಸಲಿಕ್ಕೆ ನಾವು ನಿರ್ಧಾರ ತೆಗೆದುಕೊಂಡಿದ್ದೀವಿ. ದಯಮಾಡಿ ಎಲ್ಲರಿಗೂ ಮಾಧ್ಯಮದವರಿಗೆ ವಿನಂತಿಸಿಕೊಳ್ಳಬೇಕಂತಂದ್ರೆ ಎಲ್ಲರೂ ಈ ನಾಟಕ ಅದೆಲ್ಲ ಸಪರೇಟ್ ಅದು ಮಹಿಳಾ ಘಟಕ ಮಾಡ್ತಾರೆ. ಮಹಿಳಾ ಲೀಗ್ ಇದೆ, ಅವರು ಕೂಡ ಮುಂದೆ ಈಗ ಅದು ಅವ್ರದ್ದು ಕಾನ್ವೆಂಟ್ ರೆಡಿ ಅವರು ಕೂಡ ಮಾಡ್ತಾರೆ ಮಹಿಳಾ ಲೀಗು. ಮತ್ತೆ ಈಗ ನಾವು ಕರ್ನಾಟಕ ರಾಜ್ಯದಂತ ನಮ್ಮ ಟೀಮ್ ಭೀಮ್ ಆರ್ಮಿ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಚಾರಿಟೇಬಲ್ ಟ್ರಸ್ಟ್ ಏನು ಇದೆ, ಇದರ ವತಿಯಿಂದ ಇವಾಗ ಸ್ಪೋರ್ಟ್ಸು ಕಲ್ಚರಲ್ ಮಾಡ್ತೀವಿ. ಇದಕ್ಕೆ ಎಲ್ಲ ಈಗ ಡಿಪಾರ್ಟ್ಮೆಂಟಿಗೆ ಲೆಟರ್ಗಳನ್ನು ಕೊಟ್ಟಿದ್ವಿ, ಕಾರ್ಪೊರೇಷನ್ ಕೊಟ್ಟಿವಿ, DC ಮೇಡಮ್ ಕೊಟ್ಟಿವಿ, RC ಅವ್ರಿಗೆ ಕೊಟ್ಟಿದ್ದೀವಿ,
ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರಿಗೂ ಮೀಟ್ ಆಗಿದ್ದೀವಿ. ಎಲ್ಲರಿಗೂ ಮೀಟ್ ಆಗಿಬಿಟ್ಟು ಎಲ್ಲರ ಅವರ ಸ್ಪಂದನೆ, ಅವರ ಒಂದು ಬೆಂಬಲ ಈ ಕಾರ್ಯಕ್ರಮ ನಡೆಸಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಯಾಕಂತಂದರೆ ಅದೇ ಇವತ್ತಿನ ದಿವಸ ಇದು ಪ್ರಚಾರ ಈಗಿಂದನೇ ಸ್ಟಾರ್ಟ್ ಆಗಿದ್ರೆ ಈ ರಾಜ್ಯ ಮಟ್ಟದ ಕ್ರೀಡಾಕೂಟಗಳು ಇರೋದ್ರಿಂದ ಹೊರಗಡೆಯಿಂದ ಎಲ್ಲ ಕ್ರೀಡಾಪಟುಗಳು ಬರ್ತಾರೆ. ಮತ್ತು ನಾಟಕದವರೆಗೂ ಮಹಾರಾಷ್ಟ್ರದಿಂದ ಇಲ್ಲಿ ಬಂದು ಅವರು ನಾಟಕ ಪ್ರದರ್ಶನ ಮಾಡ್ತಾರೆ. ಇಷ್ಟು ಕಾರ್ಯಕ್ರಮಗಳು ಈ ಬಾರಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 135ನೇ ಜಯಂತಿ ಪ್ರಯುಕ್ತವಾಗಿ ಕಲಬುರಗಿ ನಗರದಲ್ಲಿ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಸಲಿಕ್ಕೆ ಭೀಮ ಆರ್ಮಿ ಭಾರತೀಯ ಪರಿಷತ್ ಮುಂದೆ